ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ವ್ಯಸನಿಗಳಿದ್ದಾರೆ ಸರ್. ವ್ಯಸನಿ ಅಂದರೆ ಏನು ಅಂತ ಹೇಳಿದ್ರೆ, ಈ ಮದ್ಯಪಾನ, ಧೂಮಪಾನ ಇತ್ಯಾದಿಗಳ ಚಟದಲ್ಲಿರುವಂಥ ವ್ಯಕ್ತಿಗಳಿದ್ದಾರೆ. ಏನೇ ಮಾಡಿದ್ರೂ ಬದಲಾಯಿಸೋಕ್ಕಾಗ್ತಾ ಇಲ್ಲ, ಬಿಡಿಸೋಕ್ಕೂ ಆಗ್ತಾ ಇಲ್ಲ ಅನ್ನುವಂಥವರಿಗಾಗಿ ಇವತ್ತಿನ ಪರಿಹಾರವನ್ನು ತಂದಿದ್ದೀವಿ. ಶನಿವಾರದಂದು ಈ ವ್ಯಸನಿಯನ್ನು ಕರ್ಕೊಂಡು, ಹೇಗೆ ಹೋಗ್ತಿರೋ ಗೊತ್ತಿಲ್ಲ, ವ್ಯಸನಿಯನ್ನು ಕರ್ಕೊಂಡು ತಾವು ನಿಮ್ಮ ಕುಲದೇವರ ಹತ್ರ ಹೋಗಬೇಕಾಗತ್ತೆ. ಕುಲದೇವರ ಹತ್ರ ಹೋಗಿ ಅಲ್ಲಿ ನಿಲ್ಲಿಸಿ ಆ ವ್ಯಸನಿಗಳ ಕೈಯಲ್ಲಿ ಒಂದು ಪ್ರಮಾಣವನ್ನು ಮಾಡಬೇಕು. ಏನು ಅಂತ ಹೇಳಿದ್ರೆ, ಇವತ್ತಿಂದ ನಾನು ಈ ವಿಷಯವನ್ನು ಮಾಡೋದಿಲ್ಲ. ಅದು ಕುಡಿತ ಆಗಿರ್ಬೋದು, ನಾನಿನ್ನು ಮುಂದೆ ಕುಡಿಯಲ್ಲ, ನಾನಿನ್ನು ಮುಂದೆ ಧೂಮಪಾನ ಮಾಡಲ್ಲ. ಯಾವ ಒಂದು ವ್ಯಸನಿಯಾಗಿದ್ದಾರೆ ಅವರು, ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಒಂದು ಶಪಥವನ್ನು ಮಾಡುವಂಥದ್ದನ್ನು ನೀವು ಮಾಡಬೇಕು. ಅದಾದ ನಂತರ ಅದೇ ದೇವಸ್ಥಾನದಲ್ಲಿ ಒಂದು ಕಪ್ಪು ಬಣ್ಣದ ದಾರ, ಕೈಗೆ ಕಟ್ಟುವಂಥ ದಾರವನ್ನು ಮಂತ್ರಿಸಿ ಅದನ್ನು ಅವರ ಕೈಗೆ ಕಟ್ಟಿ, ಇದರ ಜೊತೆಗೆ ಹುಣ್ಣಿಮೆಯ ವ್ರತವನ್ನು ಮಾಡಿ. ಹುಣ್ಣಿಮೆ ದಿವಸ ವ್ಯಸನಿಗಳು ಆದಷ್ಟು ಉಪವಾಸ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಬೇಕು. ಇದು ಯಾವಾಗ ನಡೀತದೆ ಅಂತ ಹೇಳಿದ್ರೆ, ಈ ವ್ಯಸನಿಗಳು ಯಾರಿದ್ದಾರೆ, ತಾವೇ ಈ ಚಟದಿಂದ ಹೊರಗಡೆ ಬರಬೇಕಂತಿದ್ದೀನಿ, ತಾನು ಪ್ರಯತ್ನ ಪಡ್ತೀನಿ ಅಂತ ಇದ್ದರೆ ಮಾತ್ರ ಈ ಪರಿಹಾರ ಕೆಲಸ ಮಾಡುತ್ತೆ. ಸರ್, ಅವ್ರು ಒಪ್ತಾನೇ ಇಲ್ಲ, ಅವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಈ ಪ್ರಯೋಗ ಎಲ್ಲ ಮಾಡೋಕ್ಕಾಗಲ್ಲ, ನಮಗೇನಾದ್ರು ಮಾಡೋ ಥರ ಏನಾದ್ರು ಐಡಿಯಾ ಕೊಡಿ ಅಂತ ಹೇಳಿದ್ರೆ, ಹೌದು, ಇವಾಗ ಈ ವ್ಯಸನಿಯ ಮನೆಯಲ್ಲಿರುವಂಥ ತಂದೆ ತಾಯಿಗಳು ಅಥವಾ ಹೆಂಡತಿಯರು ಯಾರೇ ಆಗಿರ್ಬೋದು, ಇವರನ್ನು ಆ ಚಟದಿಂದ ಹೊರಬರಲು ನಾವೇನಾದರೂ ಮಾಡ್ಬೋದಾ ಸರ್? ಅವರಂತೂ ಮಾಡಲ್ಲ. ನೀವು ಕೊಟ್ಟಿರೋ ಪರಿಹಾರ ಕೆಲಸ ಮಾಡುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನಾವು ಮಾಡೋಕ್ಕೆ ಒಪ್ಪೋದೇ ಇಲ್ಲ ಸರ್. ನಾವೇನಾದರೂ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕಿರುವಂಥ ಒಂದೇ ಪರಿಹಾರ, ಹುಣ್ಣಿಮೆಯ ದಿನ ವ್ರತವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಮಕ್ಕಳೇ. ನೀವು ಯಾರ್ಯಾರಿದ್ದೀರೋ ಅವರೆಲ್ಲರೂ ಅವರ ಪರವಾಗಿ ಹುಣ್ಣಿಮೆಯ ದಿನ ವ್ರತವನ್ನು ಮಾಡಿ. ಹುಣ್ಣಿಮೆಯ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ತಾವು ಉಪವಾಸ ಇತ್ಯಾದಿಗಳನ್ನು ಮಾಡ್ಬೋದು. ಅಥವಾ ನಮ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಗಲ್ಲ ಅಂದರೆ ಒಂದೊತ್ತು ಉಪವಾಸ ಮಾಡುವಂಥದ್ದು, ಅಥವಾ ಒಂದೊತ್ತು ಊಟ ಮಾಡುವಂಥದ್ದು, ಅಥವಾ ಒಂದೊತ್ತು ಊಟ ಬಿಡುವಂಥದ್ದು. ಒಟ್ಟಿನಲ್ಲಿ ರಾತ್ರಿಯ ನಂತರ, ಬೆಳದಿಂಗಳ ಒಂದು ರಾತ್ರಿಯ ನಂತರ ಆವತ್ತಿನ ದಿನ ರಾತ್ರಿ ತಾವು ಊಟ ಇತ್ಯಾದಿಗಳನ್ನು ಮಾಡೋದು ಖಂಡಿತವಾಗಲೂ ಅವರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುತ್ತೆ. ಅವರಿಗೋಸ್ಕರ ಅನ್ನುವಂಥ ಮಾತನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಆ ವ್ರತವನ್ನು ನೀವು ಮಾಡ್ತಾ ಇರೋದು ಅವರಿಗೋಸ್ಕರ. ಇದರ ಜೊತೆಗೆ ನಾವು ಪ್ರತಿ ಸಲ ಆಗ್ತಾ ಇರ್ತೀವಿ ಸಿದ್ಧರ ಪೂಜೆ. ಇದರ ಬಗ್ಗೆ ಬಹಳಷ್ಟು ಜನಗಳು ಕೂಡ ಮಾತಾಡಿದ್ದಾರೆ. ಅರ್ಥ ಆಯ್ತಲ್ವಾ? ನಾನೇನಂತೀನಿ ಅಂದರೆ, ಯಾರೇ ಮಾತಾಡಲಿ, ಹೇಗೆ ಇರಲಿ, ಆ ಸಿದ್ಧರ ಪೂಜೆಯನ್ನು ಹುಣ್ಣಿಮೆಯ ದಿನ ಮಾಡಿ. ಅಮಾವಾಸ್ಯೆ ಸಿದ್ಧರ ಪೂಜೆ ಇದೆ, ಹುಣ್ಣಿಮೆಗೂ ಸಿದ್ಧರ ಪೂಜೆ ಇದೆ. ಅರ್ಥ ಆಯ್ತಾ? ಯಾರ ಮನೆಯಲ್ಲಿ ವ್ಯಸನಿಗಳಿದ್ದಾರೆ, ಮಕ್ಕಳು ಬಂದ್ಬಿಟ್ಟು ಈ ಥರ ಚಟಕ್ಕೆ ಬಿದ್ದುಬಿಟ್ಟವ್ರೆ, ಗಂಡ ಈ ಥರ ಚಟಕ್ಕೆ ಬಿದ್ದುಬಿಟ್ಟವ್ರೆ, ಅಣ್ಣ ಈ ಥರ ಚಟದಲ್ಲಿದ್ದಾನೆ, ತಮ್ಮ ಈ ಥರ ಚಟದಲ್ಲಿದ್ದಾನೆ, ಅಥವಾ ಯಾರೇ ಇರಲಿ, ಅವರ ಪರವಾಗಿ ನಾನು ಮಾಡ್ತೀನಿ ಅನ್ನೋರು ಹುಣ್ಣಿಮೆಯ ವ್ರತವನ್ನು ಮಾಡಿ ರಾತ್ರಿ ಸಿದ್ಧರ ಪೂಜೆಯನ್ನು ಅವರ ಹೆಸರಿನಲ್ಲಿ ಮಾಡಿ ಖಂಡಿತವಾಗಲೂ ಆ ಚಟದಿಂದ ಅವರೇ ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಗ್ತಾರೆ. ಕಮ್ಮಿ ಮಾಡಿ ಅವರೇ ಬದಲಾವಣೆಯನ್ನು ತರ್ತಾರೆ. ನಾವು ಬದಲಾಯಿಸಲು ಪ್ರಯತ್ನಿಸಬಾರ್ದು. ತಾನಾಗಿಯೇ ಬದಲಾವಣೆ ಆದಾಗ ಆ ಬದಲಾವಣೆ ಪರ್ಮನೆಂಟ್ ಇರುತ್ತೆ. ನಾವು ಬದಲಾಯಿಸಲು ಪ್ರಯತ್ನಿಸಿದ್ವಾ, ಅದು ಬದಲಾವಣೆ ಪರ್ಮನೆಂಟ್ ಇರಲ್ಲ. ಗೊತ್ತಾಯ್ತಲ್ವ? ತುಂಬ ಜನ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲೋ ಸೇರಿಸ್ತಾರೆ, ಏನೇನೋ ಮಾಡ್ತಾರೆ, ಆದರೂ ಸಹಿತ ಮತ್ತೆ ಅವ್ರು ಮೊದಲಿನ ಥರನೇ ಆಗ್ತಾ ಇದ್ದಾರೆ. ನಾನೇನಂತೀನಿ ಅಂದರೆ, ಅದಕ್ಕೆ ಬದಲಾಗಿ ನಮ್ಮಿಂದ ಏನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇದೆಯಾ, ಅವರಿಂದ ಏನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇದೆಯಾ, ಅವರಿಂದ ಮಾಡೋ ಪರಿಹಾರ ಮಾಡೋಕ್ಕಾಗ್ತಾ ಇಲ್ಲ, ಬಿಟ್ಬಿಡಿ. ನಿಮ್ಮಿಂದ ಏನು ಪರಿಹಾರ ಮಾಡೋಕ್ಕೆ ಸಾಧ್ಯವಿದೆಯೋ ಅದನ್ನು ನೀವು ಮಾಡ್ಕೊಂಡು ಹೋಗಿ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವಂಥ ಆ ವ್ಯಸನಿ, ಯಾರಿಗೋಸ್ಕರ ನೀವು ಪ್ರಯೋಗ ಮಾಡ್ತಾ ಇದ್ದೀರೋ ಆ ವ್ಯಸನಿಯಲ್ಲಿರುವಂಥ ಆ ಕೆಟ್ಟ ಗುಣ, ಆ ಕೆಟ್ಟ ಚಟ, ಆ ಮನಸ್ಥಿತಿ ಬದಲಾವಣೆ ತರುತ್ತೆ. ಇದರಲ್ಲಿ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಆ ವ್ಯಸನಿ ಯಾರೇ ಇರಲಿ, ಅವರು ನಿಮಗೆ ಸಂಬಂಧದಲ್ಲಿ ಇರಬೇಕು. ಯಾವುದಾದ್ರೂ ಒಂದು ಸಂಬಂಧ, ಅಣ್ಣ ಆಗಿರಬೇಕು, ತಮ್ಮ ಆಗಿರಬೇಕು, ಅಕ್ಕ ಆಗಿರಬೇಕು, ತಂಗಿ ಆಗಿರಬೇಕು, ಗಂಡನೋ ಹೆಂಡ್ತಿನೋ ಮಕ್ಕಳು, ಏನಾದರೂ ಒಂದು ಸಂಬಂಧದಲ್ಲಿರಬೇಕು. ಯಾರೋ ವ್ಯಕ್ತಿಗೋಸ್ಕರ ಯಾರೋ ಪ್ರಯೋಗ ಮಾಡ್ಕೊಂಡು ಕೂತ್ರೆ ಈ ಪ್ರಯೋಗಗಳು ಕೆಲಸ ಮಾಡಲ್ಲ. ಇದರಿಂದ ಯಾರಾದರೂ ಒಬ್ಬರಿಗಾದರೂ ಈ ಪ್ರಯೋಗ ಹೆಲ್ಪ್ ಆಗ್ಬೋದು, ಅಥವಾ ಯಾರಿಗಾದ್ರೂ ಒಬ್ಬರಿಗಾದರೂ ಇದು ಪ್ರಯೋಜನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯೋಗವನ್ನು ಇವತ್ತು ನಾವು ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀವಿ. ಸಾಧ್ಯವಾದರೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಈ ಥರ ಸಮಸ್ಯೆ ಇದ್ದಂಥವ್ರು ಬಹಳಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಯಾರಿಗಾದರೂ ಈ ಒಂದು ಪ್ರಯೋಗದಿಂದ ಯಾವುದಾದ್ರು ಒಂದು ಮನೆ ಆದರೂ ಉಳಿಬೋದು, ಒಂದು ಮನೆ ಉಳಿದ್ರೂ ಸಾಕು. ಅಂಥ ಒಂದು ಪ್ರಯೋಗವನ್ನು ನಾವು ಕೊಟ್ಟಿದ್ದೀವಿ. ಆದಷ್ಟು ಇದನ್ನು ಶೇರ್ ಮಾಡುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.